ಕೂಡ ಅವರು ಮೊರಾರ್ಜಿ ಶಾಲೆಯೊಳಗೆ ಸಂಗೀತ ಮೇಷ್ಟ್ರು ಅವ್ರ ಗವಾಯಿಗಳ ಆಶ್ರಮದಲ್ಲಿ ಪುಟ್ಟರಾಜ ಗವಾಯಿಗಳು ಪಂಚಾಕ್ಷರ ಗವಾಯಿಗಳು ಅಂತ ಹೇಳಿದಿರಲ್ಲ, ಆ ಆಶ್ರಮದಲ್ಲಿ ತಯಾರಾದ ಒಬ್ಬ ಕಲಾವಿದ ಅವರು. ಹೀಗಾಗಿ ಅವರಿಗೆ ತುಂಬ ಸಂಸ್ಕಾರ ಇದೆ. ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ. ನಮ್ಗೇನು ಬೇಕೇನಂದ್ರೆ ಸಂಸ್ಕಾರ ಇತ್ತಂದ್ರೆ ಸುಸಂಸ್ಕೃತ ಮನುಷ್ಯನನ್ನು ಕಂಡ್ರೆ ಒಂಥರ ಹಳ್ಳಿ ಹಾಕುವುದಷ್ಟು ಆನಂದ ಆಗ್ತದೆ. ಅಂತ ತುಂಬು ಮನಸ್ಸಿನ ಹೃದಯ ವೈಶಾಲ್ಯದ ನೀವೆಲ್ಲ ಬಿಡ್ರಿ, ಅಷ್ಟು ಚೆನ್ನಾಗಿ ಅವರು ಮಾತನಾಡ್ತಾರೆ. ಮತ್ತೆ ಇವ್ರನ್ನ ಒಳ್ಳೆ ಚೆನ್ನಾಗಿ ಭಾಷಣಕಾರನ್ ಯಾರಾದ್ರೂ ನೀವು ಕರ್ಕೊಂಡು ಹೋಗುವಾಗ ಇವ್ರ ಮೊದಲು ಕರ್ಕೊಂಡು ಹೋಗ್ಬಾರ್ದು. ಒಂದು ಹುಡುಗಿ ಕನ್ಯೆ ನೋಡಕ್ ಬಂದಿರ್ತೀನಿ. ಕನ್ಯೆ ನೋಡಕ್ ಬಂದಾಗ ಆ ಹುಡುಗಿಯನ್ನು ಹಿಡ್ಕೊಂಡ್ ಬರ್ತಾರೆ ಒಂದು 4 ಮಂದಿ, ಆ ಕಡೆ ಇಬ್ಬರು ಈ ಕಡೆ ಅವ್ರು ಎಡ ಇರ್ಬೇಕು. ಈ ಹುಡುಗಿಕ್ಕಿಂತ ಅವು ಬಲ ಇತ್ತು ಅಂತಂದ್ರೆ ಅವ ನೋಡೋ ಹೊರ ಬ್ಯಾಟ್ ಅಂತ ಕ್ಯಾನ್ಸಲ್ ಮಾಡಿ ಆ ಮಕ್ಕಳಿಗೆ ಹುಡುಗಿತ್ತಲ್ಲ ಅದನ್ನ ಬೇಕಾದ್ರೆ ಚಿರಿತ ನಾವು. ಅದಕ್ಕೆ ಭಾಷಣಕಾರರು ಮುಖ್ಯವಾಗಿ ನೀವು ಯಾರನ್ನಾದ್ರೂ ಇಂಥವ್ರನ್ನ ಯಾರು ಕರ್ಕೊಂಡ್ ಬಂದಾಗ ನಮ್ಮ ಪರ್ಸನ್ ನಾಯಕರು ಅನೌನ್ಸ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಮಾತ್ರ ಚೆನ್ನಾಗಿರ್ತಕ್ಕಲ್ಲ, ಇವ್ನ ಯಾಕೆ ಕರ್ಕೊಂಡ್ಬಂದ್ರೆ ಅವರೇ ಇದ್ದು ಚೆನ್ನಾಗಿತ್ತು ಅಂತಾರೆ. ಜೋಕ್ ಓನ್ಲಿ ಜೋಕ್ ನಿಮ್ಗೆ. ಹಂಗೆ ಅಷ್ಟು ಅದ್ಭುತವಾಗಿ ಒಳ್ಳೆ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ಸಂಗೀತನ ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಅಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಒಳ್ಳೆ ಆ ಸತಿಪತಿಗಳು ಇಬ್ಬರಲ್ಲಿ ಇದ್ದು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ. ಅಂತ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಕೂಡ ವೇದಿಕೆಯಲ್ಲಿ ಅದ ಅನ್ನೋದು ಒಂದು ಸಂತೋಷ. ಜೊತೆಗೆ ಭಾಷೆ ಕಲಾವಿದರೆಂದರೆ ನನಗೆ ಅಷ್ಟು ಪರಿಚಯ ಇಲ್ಲ.